ನಾವು ಮನೆ ಬಿಟ್ಟು ಇಲ್ಲಿಗೆ ಹೇಗೆ ಬಂದ್ವಿ? ಯಾವಾಗ ಬಂದ್ವಿ? ನನಗೇನು ನೆನಪೇ ಆಗ್ತಾ ಇಲ್ಲ. ಹೌದು ಶರತ್, ನನಗೂ ಅದೇ ಯೋಚನೆ ಆಗ್ತಾ ಇದೆ. ನಾವಿಬ್ಬರು ಯಾವಾಗ ಕಾರ್ ಹತ್ತಿದ್ವಿ, ಇಲ್ಲಿಗೆ ಹೇಗೆ ಬಂದ್ವಿ ಅಂತಲೇ ನೆನಪಾಗ್ತಾ ಇಲ್ಲಪ್ಪ. ಬಹುಶಃ ದಾಕ್ಷಾಯಿಣಿ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಚಿಂತೆಯಲ್ಲಿ ಹೀಗಾಗಿರ್ಬೋದು ಅಂತ ಕಾಣುತ್ತೆ. ಇರ್ಬೋದಪ್ಪ, ಮನೇಲಿ ಒಂದಾದ್ಮೇಲೆ ಒಂದು ಟೆನ್ಷನ್ ಬರ್ತಾನೆ ಇದೆ ಅಲ್ವಾ, ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ಶರತ್, ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಿದ್ಯಾ? ಅಪ್ಪ, ಅದು ನಾವೆಲ್ಲರೂ ದಾಕ್ಷಾಯಿಣಿ ಅಮ್ಮನ ಬಗ್ಗೆ ತುಂಬ ವರಿ ಮಾಡ್ಕೋತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಆಳ್ವಿಕ ಅಮ್ಮನ ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ನಾವೇನು ಬೇಕು ಅಂತಲೇ ಹಾಗೆ ಮಾಡ್ತಾ ಇಲ್ವಲ್ಲಪ್ಪ. ಒಂದು ವೇಳೆ ಮಾಳ್ವಿಕಾಗ್ ಬೇಜಾರಾಗಿದ್ರೆ ಅವಳೇ ನಮ್ಮ ಹತ್ರ ಬಂದು ಏನಾದರೂ ಹೇಳ್ತಾ ಇಲ್ಲಲ್ವಾ? ಇಲ್ಲಪ್ಪ, ಅಮ್ಮ ತುಂಬ ಒಳ್ಳೆಯವರು. ಅವ್ರಿಗೇನೇ ಎಷ್ಟೇ ಬೇಜಾರಾದರೂ ಬೇರೆಯವ್ರಿಗೆ ಎಲ್ಲಿ ನೋವಾಗುತ್ತೋ ಅಂತ ಅವ್ರು ಅದನ್ನು ಬಾಯ್ಬಿಟ್ಟು ಹೇಳಲ್ಲ. ನಿಮಗೆ ಗೊತ್ತಲ್ವ ಅವ್ರ ಸ್ವಭಾವ. ನಾನು ಇತ್ತೀಚೆಗೆ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಪ್ಪ. ಅವ್ರ ಮನೇಲಿ ತುಂಬ ಒಂಟಿಯಾಗಿರೋ ಥರ ಕಾಣಿಸ್ತಾರೆ. ಅವರು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ. ಅವ್ರನ್ನ ಹಾಗೆ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಪ್ಪ. ಎಷ್ಟೇ ಆಗಲಿ ಅವ್ರನ್ನ ಸಾಕಿ ಬೆಳೆಸಿರೋ ಅಮ್ಮ. ದಾಕ್ಷಾಯಿಣಿ ಅಮ್ಮಂಗೆ ಸಿಗೋ ಇಂಪಾರ್ಟೆನ್ಸು ಮಾಳ್ವಿಕ ಅಮ್ಮಂಗೂ ಸಿಗಲೇಬೇಕಪ್ಪ. ಹೌದಪ್ಪ, ನೀನು ಹೇಳ್ತಾ ಇರೋ ಸರಿಯಾಗಿದೆ. ಇನ್ನು ಮುಂದೆ ಮಾಳ್ವಿಕಾ ಬಗ್ಗೆನೂ ಜಾಸ್ತಿ ಗಮನ ಹರಿಸೋಣ. ಇಷ್ಟು ವರ್ಷಗಳಿಂದ ನಮ್ಮ ಫ್ಯಾಮಿಲಿಗೋಸ್ಕರ ತುಂಬ ತ್ಯಾಗ ಮಾಡಿದಾಳೆ. ಹೌದಪ್ಪ, ಅಮ್ಮಂಗೆ ಇನ್ಮೇಲೆ ಯಾವ ಬೇಜಾರು ಆಗಬಾರ್ದು. ಅವ್ರಿಗೆ ನಮ್ಮನೇಲಿ ಯಾವ ಕೊರತೆನೂ ಆಗಬಾರ್ದು. ಹಾಗೆ ನಾನು ನೋಡ್ಕೋತೀನಿ. ಹಲೋ, ಹೇಳಿ. ವಾಟ್? ಯಾರ್ದಪ್ಪ ಫೋನು? ಏನಾಯ್ತು ನಿನಗೆ? ಅಪ್ಪ, ಮಾಯಾ ಕಾಣಿಸ್ತಾ ಇಲ್ವಂತೆ. ಶಿ ಇಸ್ ಮಿಸ್ಸಿಂಗ್. ಮಾಯಾ ಕಾಣಿಸ್ತಿಲ್ವಾ? ಅದು ಹೇಗೆ ಸಾಧ್ಯ? ನನಗೂ ಗೊತ್ತಿಲ್ಲಪ್ಪ. ದಳವಾಯಿ ಅಂಕಲ್ ಯಾವುದೋ ಕೆಲಸದ ಮೇಲೆ ಚೆನ್ನೈಗೆ ಹೋಗಿದ್ರು. ಅವರೇ ಇವಾಗ ಕಾಲ್ ಮಾಡಿದ್ದು.